ಇಟ್ಕೊಂಡು ನಾವು ಹೋಗಿ ಕೇಳಿದಾಗ ಒಂದೇ ಮರದಿಂದ ಎಷ್ಟು ಖುಷಿಯಿಂದ ಅಂತಂದ್ರೆ ಇವತ್ತಿನ ಎಲ್ಲ ಆಲ್ಮೋಸ್ಟ್ 90% 95% ಔಷಧಿಗಳನ್ನೆಲ್ಲ ಅವರೇ ನಮ್ಗೆ ಸಹಾಯ ಒದಗಿಸಿದ್ದಾರೆ. ಅವ್ರಿಗೊಂದು ಜೋರಾಗಿ ಕರ್ತಾಡನನ್ನು ನಾವು ಅರ್ಪಿಸಬೇಕು. ಹೇಳೋದು ಯಾಕಂತಂದ್ರೆ ಒಂದು ಕಾರ್ಯಕ್ರಮ ಆಗ್ಬೇಕಂದ್ರೆ ಇಷ್ಟೆಲ್ಲ ಸಂಘದ ಮುಖ್ಯಸ್ಥರು ಇದಕ್ಕೆ ಒಡನಾಟ ಇರಬೇಕಾಗ್ತದೆ. ಇದಿಷ್ಟು ಹೇಳಿ ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಶ್ರೀ ರಾಮನಗೌಡರು ಡಾಕ್ಟರ್ ಅವರು ನಮ್ಮನ್ನ ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳನ್ನು ಹೇಳ್ಬೇಕಂತ ಹೇಳಿ ತಮ್ಮೆಲ್ಲರ ಪರವಾಗಿ ನಾನು ಅವ್ರು ಕೇಳ್ಕೊತೀನಿ. ಕ್ಷೇತ್ರಾಧಿಪತಿ ಉಳಿವು ಚನ್ನಬಸವೇಶ್ವರ ರೈತರ ಪಾದಾರವಿಂದಗಳಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದಂತಹ ಎಲ್ಲ ಆಯುಷ್ ಮತ್ತು ಹೋಮಿಯೋಪತಿ ಮತ್ತು ಆಯುರ್ವೇದ ಎಲ್ಲ ಡಾಕ್ಟರ್ಗೆ ಮತ್ತು ಇಲ್ಲಿ ನಡೆದಂಥ ಹಿರಿಯರು, ನಮ್ಮ ದೇಶದೊಳಗೆ ಮೂಲ ಇದ್ದದ್ದುವ ಇವು ಆಯುರ್ವೇದ. ಸಾವಿರ ವರ್ಷಗಳಿಂದ ಏನು ಬೆಳ್ಕೊಂಡು ಬಂದದ ಅದು ಆಯುರ್ವೇದ ಔಷಧ ಪದ್ಧತಿ. ಆ ನಂತರ ಬ್ರಿಟಿಷರು ಬಂದಿಂದ ನಮಗೆ ಅಲೋಪತಿಕ್ ಔಷಧದ ಪರಿಚಯ ಆಯ್ತು. ನಮ್ಮ ದೇಶದ ಹೆಂಗೈತೆ ಅಂದ್ರೆ ಬೇರೆದವ್ರು ಹೇಳಿದ್ದನ್ನು ನಾವು ನಂಬ್ತೀವಿ, ನಮ್ಮ ದೇಶದವ್ರು ಏನಾರ ಹೇಳಿದ್ರೆ ಅದನ್ನು ನಾವು ಲಕ್ಷ್ಯಕ್ಕೆ ಹಾಕೊಳ್ಳೋಂಗೇ ಇಲ್ಲ. ಅವ್ರೇನು ಹೇಳ್ತಾರೆ ಬಿಡು ಅಂತೀವಿ. ಅದನ್ನು ಒಬ್ಬ ಇಂಗ್ಲೆಂಡ್ನವ ಅಥವಾ ಅಮೇರಿಕನವ ಹೇಳಿಬಿಟ್ಟು ಅಂದ್ರೆ ಅದು ಭಾಳ ಶ್ರೇಷ್ಠ. ನಮ್ಮ ಮೆಂಟಾಲಿಟಿ ಹಂಗಾಗ್ಯದ. ಅದಕ್ಕೆ ನಾವು ನಮ್ಮ ತನವನ್ನು ಕಳ್ಕೊಂಡು ಅನ್ನಿಸ್ತದೆ ಒಂದೊಂದು. ಹೀಗಾಗಿ ನಾವು ಈ ಹೊಸ ಅಲೋಪತಿಕ್ ಮೆಡಿಸಿನ್ ಅಂದ್ರೆ ಏನು, ಕೆಮಿಕಲ್ ಡ್ರಗ್ಸ್, ಅವು ನ್ಯಾಚುರಲ್ ಅಲ್ಲ. ಹೀಗಾಗಿ ಅದರಲ್ಲಿ ಸೈಡ್ ಇಫೆಕ್ಟ್ಸ್ ಭಾಳ ಬರ್ತಾವೆ. ಎಷ್ಟೋ ಮಂದಿಗೆ ಅಲರ್ಜಿ ಬರ್ತದೆ. ಒಮ್ಮೊಮ್ಮೆ ಎಷ್ಟು ಸಿವಿಯರ್ ಅಲರ್ಜಿ ಆಗ್ತಾವ ಅಂದ್ರೆ ಜೀವ ಹೋಗಿಬಿಡ್ತದೆ. ನಾವು ಇಂಜೆಕ್ಷನ್ ಕೊಟ್ಟು ಸೂಜಿಯನ್ನು ಹೊರಗೆ ತೆಗೆದಿರ್ತಿಲ್ಲ, ಪೇಷಂಟ್ ಡಮ್ ಅಂದ್ಬಿಡ್ತದೆ. ಅಂಥ ಪರಿಸ್ಥಿತಿಗಳು ನಾವು ಭಾಳ ಎದುರಿಸಿವಿ. ನೀವು ಎಷ್ಟೋ ಮಂದಿ ನಮ್ಮಲ್ಲಿ ಕೆಲಸ ಮಾಡ್ತಾರೆ, ರಿಯಾಕ್ಷನ್ ಆದಾಗ ಎಷ್ಟು ಓಡಾಡಿ ಎಷ್ಟು ಗದ್ದು ಹಾಕಿ ಅನ್ನೋದೆಲ್ಲ ಗೊತ್ತದ ತಮಗೆಲ್ಲ. ಅಂಥ ಒಂದು ಯಾವ ಫೆಟಾಲಿಟಿನೂ ಈ ಆಯುರ್ವೇದ ಅಥವಾ ಅಲೋಪತಿ ಒಳಗೆ ಹೋಮಿಯೋಪತಿ ಒಳಗೆ ನಾವು ನೋಡಕ್ಕೆ ಸಿಗಂಗೇ ಇಲ್ಲ. ಅಂದ್ರೆ ಹೇಳುವ ಉದ್ದೇಶ ಏನಂದ್ರೆ ಅಷ್ಟು ಸೇಫ್, ಯಾವ ತೊಂದರೆಗಳು ಇಲ್ಲದನ್ನ ರೋಗವನ್ನು ಗುಣ ಮಾಡುವಂಥ ಒಂದು ಸಿಸ್ಟಮ್ಸ್ ಅಂದ್ರೆ ಈ ನಿಮ್ಮ ಆಯುರ್ವೇದ ಮತ್ತು ಹೋಮಿಯೋಪತಿ. ರಿಸ್ಕ್ ಕಡಿಮೆ, ಅಪಾಯ ಇರಂಗಿಲ್ಲ, ಸೈಡ್ ಎಫೆಕ್ಟ್ಸ್ ಇರಂಗಿಲ್ಲ. ನಮ್ಮಲ್ಲಿ ಇವು ಅಷ್ಟು ಇರ್ತಾವೆ ಅಲೋಪತಿದೊಳಗೆ. ಅದಕ್ಕೆ ಈಗ ಇವರು ನರೇಂದ್ರ ಮೋದಿಯವರು ಏನು ಪ್ರೈಮ್ ಮಿನಿಸ್ಟರ್ ಆದರು, ಆವಾಗ ಈ ನಮ್ಮ ಈ ಸೈನ್ಸಕ್ಕೆ ನಮ್ಮ ದೇಶದ ನಮ್ಮ ಇದರಿಂದ ಬಂದದ್ದು ಇದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಎಲ್ಲ ಹೆಲ್ತ್ ಸೆಂಟರ್ದಲ್ಲಿ ಸಹಿತ ಆಯುರ್ವೇದ ಡಾಕ್ಟರ್ನ ಹೋಮಿಯೋಪತಿ ಡಾಕ್ಟರ್ನ ಅಪಾಯಿಂಟ್ಮೆಂಟ್ ಮಾಡುವಂಥ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು. ಅದಕ್ಕಿಂತ ಮೊದಲು ಇದು ಇದ್ದಿರಲಿಲ್ಲ. ಅಂತ ಅಂದರೂ ಒಂದು ಪ್ರೋತ್ಸಾಹ ಸಿಕ್ತು, ಅದಕ್ಕೊಂದು ರಿಕಗ್ನೈಸೇಷನ್ ಆಯಿತು. ಆ ನಿಟ್ಟಿನಲ್ಲಿ ನಾವೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಜನರ ಸೇವೆ ಮಾಡುವಂಥ ಒಂದು ಅಪಾರ್ಚುನಿಟಿನ ಸರ್ಕಾರದವರು ಒದಗಿಸಿಕೊಟ್ರಂತ ಹೇಳ್ಬೋದು. ಮತ್ತು ನಮ್ಮಲ್ಲಿ ಕೆಲಸ ಮಾಡಿದವರು ಇದ್ರಾಗ ಹೆಚ್ಚಿನ ಮಂದಿ ಇದ್ದೀರಿ. ನಮ್ಮ ದವಾಖಾನ್ಯಾಗ ಆಯುರ್ವೇದ, ಹೋಮಿಯೋಪತಿ, ಅಲೋಪತಿ ಎಲ್ಲ ಉಪಯೋಗ ಮಾಡೋದು ನಮಗೆ ಗೊತ್ತದೆ. ನಾವು ಬರೀ ಅಲೋಪತಿಕ್ ಡಾಕ್ಟರ್ ಅಂತ ಹೇಳಿ ಆಯುರ್ವೇದ, ಹೋಮಿಯೋಪತಿ
ನಾವೇನೇ ನೆಗ್ಲೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಕ್ರಾನಿಕ್ ಅಲ್ಸರ್ಸು, ಸ್ಕಿನ್ ಡಿಸೀಸಸ್ಸು ಇವೆಲ್ಲ ಏನದಾವ ಇವ ಔಷಧ ಹಾಕ್ತೀವಿ ನಾವು. ಇವ್ರನ್ನ ಕೇಳೋದದ ಯಾವ್ದು ನೋಡಪ್ಪ ಯಾವ್ದು ಚಲೋ ಐತೆ ಅನ್ನೋದು. ಇದು ಚಲೋ ಹಾಕತ್ರಿ ಸರ್, ಇದನ್ನ ಹಾಕೋ ನಾನು ಹಾಕಿ ಶುದ್ಧ. ಮುಖ್ಯ ಉದ್ದೇಶ ಏನಂದ್ರೆ ನಮ್ಮದೇನು ಡಾಕ್ಟರ್ ಮುಖ್ಯ ಏಮ್ ಅಥವಾ ಗುರಿ ಏನಪ್ಪ ಅಂದ್ರೆ ಪೇಷಂಟ್ಗೆ ಏನು ತೊಂದರೆಯಿಂದ ಬಂದ ನಾವು ಆರಾಮ್ ಮಾಡೋದು. ಅದು ಪದ್ಧತಿ ತೊಗೊಂಡು ಮಾಡೋದೇನದ ಮುಖ್ಯ ಇರೋದು ಪೇಷಂಟಿಗೆ ಗುಣ ಮಾಡುವಂಥದ್ದು ಒಂದು. ಅದು ಯಾವುದೇ ಪದ್ಧತಿ ಇರಲಿ, ಯಾವ್ದು ಹೆಚ್ಚು ಕೆಲಸ ಕೊಡು, ಎಲ್ಲ ಔಷಧಗಳು ಎಲ್ಲ ಸಿಸ್ಟಮ್ಗಳೊಳಗೆ ಒಳ್ಳೆಯ ಔಷಧಗಳು ಒಳ್ಳೆ ರಿಸಲ್ಟ್ ಉಂಟು. ಈಗ ಒಂದು ಸಿಂಪಲ್ ಒಂದು ಸಣ್ಣ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ, ಇಲ್ಲಿ ಕೆರೂರು ಹಂತಕ್ಕೆ ಮಳಲಿ ಅಂತೇಳಿ ಇವರು ಅದಾರ. ಅವರು ಅಂತ್ಯಕ್ಕೆ ನೀವು ಪ್ರತಿ ಬುಧವಾರ ಹೋದ್ರೆ 1000 ಗಟ್ಟಲೆ ಜನ ಜಾತ್ರಿ. ಅವ್ರೇನು ಡಾಕ್ಟರ್ ಅಲ್ಲ, ನಿಮ್ಮಲ್ಲಿ ಅಟ್ಲೀಸ್ಟ್ ನೀವು ಡಿಗ್ರಿನಾರ ತೊಗೊಂಡ್ರಿ. ಅವ್ರಿಗೆ ಆ ಡಿಗ್ರಿ ಸಹಿತಿಲ್ಲ. ಅದು ಅವ್ರ ತಂದೆ ಅಜ್ಜ ಮುತ್ತಜ್ಜಿಂದ ಹಿಂಗೆ ನಡ್ಕೊಂಡು ಬಂದದ್ದು. ಇದು ವಿಚಿತ್ರ ಅಂದ್ರೆ ಸೈನ್ಸ್ ಇಷ್ಟು ಅಡ್ವಾನ್ಸ್ ಆಗೈತಿ. ಕ್ಯಾನ್ಸರ್ಗೆಲ್ಲ ಸಾಕಷ್ಟು ಮೆಡಿಸಿನ್ಸ್ ಬಂದಾವು. ಅಷ್ಟಾದರೂ ನಮಗಿನ್ನ ಕ್ಯಾನ್ಸರ್ ಗುಣ ಮಾಡುವಂಥ ಪರಿಸ್ಥಿತಿ ಅಲ್ಲ, ಅಥವಾ ಕ್ಯಾನ್ಸರ್ ಗುಣ ಮಾಡೋದು ಇನ್ನೂ ನಮಗೆ ಸಾಧ್ಯ ಆಗಿಲ್ಲ ಆಲೋಚನೆ ಅವ್ರಿಗೆ. ಆದರೆ ಅವರು ನಾ ಕೇಳಿದೆ, ನಾ ಹೋಗಿಲ್ಲ ಅಲ್ಲಿ, ಅವ್ರ ಪರಿಚಯ ಉಂಟು ಡಾಕ್ಟರ್ದು. ಅವರ ಎಷ್ಟೋ ಕೇಸ್ಗಳು ದಾಖಲು ಮಾಡಿದ್ದಾರೆ, ಗುಣ ಆಗಿದ್ದವು. ಇದಕ್ಕೆ ಯಾರು ಉತ್ತರ ಕೊಡೋರು? ಇಂಥ ಒಂದು ಒಳ್ಳೆ ಸಿಸ್ಟಮ್ ಅದ. ಅದಕ್ಕೆ ತಾವೆಲ್ಲ ಅದನ್ನು ಇನ್ನೂ ಹೆಚ್ಚು ಪ್ರಚಾರಕ್ಕೆ ತೊಗೊಂಡು ಬರ್ರಿ. ಕ್ಯಾಂಪ್ಗಳು ಮಾಡಿ ಜನರಲ್ಲಿ ಅದರ ಬಗ್ಗೆ ಮಾಹಿತಿ ಸಿಗಲಿ. ಯಾಕಂದ್ರೆ ಜನ ಅಲೋಪತಿ ಎಲ್ಲವನ್ನ ಭಾರಿ ಕಾಟ್ಲಿ ಅದು. ನಮ್ಮ ಸಿಸ್ಟಮ್ ಏನೈತಿಲ್ಲ, ರೊಕ್ಕಿದ್ದವ್ರಿಗೆ ಬಡವರಿಗೆ ಭಾಳ ಕಷ್ಟ ಅದು. ಅದಕ್ಕೆ ನಮ್ಮ ದೇಶದ ಹೆಚ್ಚು ಬಡ ಜನರು ಅವ್ರಿಗೆ ಅನುಕೂಲ ಆಗುವಂಥ ಮೆಡಿಸಿನ್ ಅಂದ್ರೆ ಇದೆ. ಅದಕ್ಕೆ ಇದನ್ನ ತಾವೆಲ್ಲ ಈ ಒಂದು ಸೋಷಿಯಲ್ ಸರ್ವಿಸ್ ಏನು ಮಾಡಕತ್ತೀರಿ, ಬಡ ಜನರಿಗೆ ಆಯ್ತು, ಒಳ್ಳೆ ಇವರಿಗೆ ಆಯ್ತು, ಇದನ್ನು ಮುಂದುವರಿಸ್ರಿ. ದೇವರ ಇದಕ್ಕೆ ಹೆಚ್ಚಿನ ತಮಗೆಲ್ಲ ಶಕ್ತಿ ಕೊಡಲಿ ಅನ್ನುವಂಥ ಮಾತನ್ನು ತಿಳಿಸಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕರೆಸಿ 2 ಮಾತು ಮಾತಾಡೋಕ್ಕೆ ಹೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಆಯುಷ್ ಫೆಡರೇಷನ್ ಎಲ್ಲ ಪದಾಧಿಕಾರಿಗಳೇ ಹಾಗೂ ವೈದ್ಯ ಬಂಧು ಭಗಿನಿಯರು, ಮೊನ್ನೆ ನಮಗೆ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂತ ತಿಳ್ಕೊಂಡು ಬಂದು ಆಯುಷ್ ಫೆಡರೇಷನ್ದವ್ರು ಸಂಪರ್ಕ ಮಾಡಿದಾಗ ನಾನು ಒಂದೇ ಹೇಳಿದೆ, ಜನ ಇದ್ರ ಉಪಯೋಗ ತೊಗೊಳಂಗಿಲ್ಲ ರೀ. ಈಗ ಜನರಿಗೆ ಟೈಮ್ ಇಲ್ಲ ಮತ್ತು ಎಲ್ಲರಿಗೂ ಅರ್ಜೆಂಟ್ ಆಗ. ಅವ್ರ ಅಪೇಕ್ಷೆ ಏನಂದ್ರೆ ಬಂದ್ಬಿಟ್ಲೆ ನೋಡ್ಬೇಕು, ಬಂದ್ಬಿಟ್ಲೆ ಆರಾಮ, ನೋಡಿದ ತಕ್ಷಣ ಆರಾಮಾಗ ಈ ಒಂದು ಅಪೇಕ್ಷೆ. ಇಲ್ಲಿ ಆಯುರ್ವೇದಿಕ್ ಹೋಮಿಯೋಪತಿ ಅಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಅಷ್ಟು ಎಲ್ಲರಿಗೂ ಪೇಷನ್ಸ್ ಇಲ್ಲ ಅನ್ನುವಂಥದ್ದು ಬಂದು. ಆಮೇಲೆ ದುಡ್ಡಿಲ್ಲ, ನೀವು ಬೇಕಾದ ಕೊಡ್ರಿ, ಅದಕ್ಕೆ ಕಿಮ್ಮತ್ತೇ ಇರೋಂಗಿಲ್ಲ, ಅದ್ರ ಉಪಯೋಗ ಮಾಡೋಂಗಿಲ್ಲ ಅವರು. ದುಡ್ಡು ತೊಗೊಂಡು ನೀವು ಒಂದು 10 ರೂಪಾಯಿ ಕಿಮ್ಮತ್ತಿಂದ 1000 ರೂಪಾಯಿ ತೊಗೊರಿ, ಅದು ಭಾಳ ಕಿಮ್ಮತ್ತು ಕೇಳ್ತಾರೆ ಅವ್ರು. ಏನಂತ, ನಿನಗೆ 2,500 ಮಾಡ್ಬೇಕು, 40,000 ರೂಪಾಯಿ ಇಂಜೆಕ್ಷನ್ ಮಾಡ್ಬೇಕು, ಏನು 40,000 ಮಾಡಿರಿ ಅಂತ. ಅಂದ್ರೆ ಈಗ ಕೆಲವು ಹಾರ್ಟ್ ಪೇಷಂಟ್ ಅಟ್ ಆದಾಗ 2.5 ಪೇಷಂಟ್. ಆಯುರ್ವೇದ, ಅಲೋಪತಿ, ಹೋಮಿಯೋಪತಿ ಅಥವಾ ನ್ಯಾಚುರೋಪತಿ, ಯೋಗ ಯಾವುದೇ ಒಂದು ತನ್ನದೇ ಆದಂಥ ಒಂದು ಸಂಪೂರ್ಣ ಕಂಪ್ಲೀಟ್ ಇರಲಿಕ್ಕಿಲ್ಲ. ಬಟ್ ಯಾವಾಗ ನಾವು ಸಿನರ್ಜಿ ಒಳಗೆ ಹೋಗ್ತೀವಿ ಅದು ನಮಗೆ ಅನುಕೂಲ ಆಗ್ತದೆ. ನಮ್ಮಲ್ಲಿ ಆದಂಥ ನಮಗೆ ಕೆಲವೊಂದು ಪ್ಲಸ್ ಪಾಯಿಂಟ್ಸ್ ಅವ, ಮೈನಸ್ ಪಾಯಿಂಟ್ಸ್ ಅವ. ಅಲೋಪತಿಕ್ನಾಗವು, ಹೋಮಿಯೋಪತಿಕ್ನಾಗವು, ಆಯುರ್ವೇದಿಕ್ನಾಗವು. ಅದಕ್ಕೆ ಒಂದು ವಿಜ್ಞಾನದ ಒಂದು ಭಾಗವನ್ನು ನಾವು ಅಲ್ಲಿಗಳಿಂದ ಇನ್ನೊಂದನ್ನ ಚಲೋ ಅಂತ ಹೇಳೋದಕ್ಕಿಂತ ಎಲ್ಲಾನು ಮಟ್ಟಿಗೆ ಹೋಗಿ ಆ ವ್ಯಕ್ತಿಗೆ, ಆ ರೋಗಿಗೆ ಯಾವುದು ಉತ್ತಮ ಅನ್ನೋದನ್ನ ಡಾಕ್ಟರ್ ಕಂಡು ಹಿಡ್ಕೋಬೇಕು. ಗೊತ್ತಿರ್ತದೆ. ಈಗ ನಾನು ಆಯುರ್ವೇದಿಕ್ ಡಾಕ್ಟರ್ ಆಗಿ ಒಂದು ಅಪೆಂಡಿಸೈಟಿಸ್ ಪೇಷಂಟ್ ಬಂದಾಗ ನಾ ಕೊಟ್ಟು ಔಷಧ ಕೊಟ್ಟು ನಾ ಆರಾಮ್ ಮಾಡ್ತೀನಿ ಅಂತಂದ್ರೆ ಪೇಷಂಟ್ ಸಾಯ್ಬಹುದು. ಅದನ್ನ ತಕ್ಷಣ ರಾಮನಗೌಡರು ಸರ್ ಹತ್ರ ಕೊಟ್ಟು ಕಳಿಸಿದ್ರೆ ಅವ್ರು ಆರಾಮ್ ಮಾಡಿ ಕಳಿಸ್ತಾರೆ.
ಅದೇ ತರ ಒಂದು ಕ್ರಾನಿಕ್ ಜಾಯಿಂಟ್ ಪೇನ್ ಪೇಷಂಟ್ ಬಂದಾಗ ಅವ್ರು ಅದನ್ನ ಸುಮ್ಮನೆ ಪೇನ್ ಕಿಲ್ಲರ್ಸ್ ಕೊಟ್ಟು ಅದು ಮಾಡೋದಕ್ಕಿಂತ ಅವ್ರು ಅದನ್ನ ತಿಳ್ಕೊಂಡು ಆಯುರ್ವೇದ ಹೋಮಿಯೋಪತಿ ಕಡೆ ಹೋಗ್ರಿ ಅಂತ ಹೇಳಿದ್ರೆ ಆ ಹೇಳುವ ಇಗೋಯಿಸ್ಟಿಕ್ ಆಗ್ಲಾರ್ದೆ ಹೇಳುವ ಒಂದು ಕಲ್ಚರನ್ನು ನಾವು ಡೆವಲಪ್ ಮಾಡ್ಕೋಬೇಕು. ನಾವು ಇತ್ತೀಚೆಗೆ ನಾನು ನೋಡಿದ್ದೇನಂತಂದ್ರೆ ಈ ಏನು ಕೋವಿಡ್ ಮಹಾಮಾರಿ ಬಂತು, ಆ ಬಂದು ಹೋದ್ಮೇಲೆ ಆಯುರ್ವೇದ ಹೋಮಿಯೋಪತಿ ಬಗ್ಗೆ ಪಡಿಸ್ಲಿಕ್ಕೆ ಇದು ಉದ್ದೇಶ ಆಗಿರ್ತದೆ. ಅದಕ್ಕೆ ಎರಡೂ ಆಗ್ತದೆ. ಮುಂದೆ ನಮ್ಮ ಇವತ್ತಿನ ಈ ಉಚಿತ ಆಯುಷ್ಯ ಆರೋಗ್ಯ ಶಿಬಿರ ಸಕ್ಸಸ್ ಆಗಿದ್ದನ್ನ ಈಗ ಹೇಳ್ಬಿಡ್ತೇನೆ ಸರ್ ನಾನು. ಈಗ ಬೆಳಿಗ್ಗೆ ಒಂದಿಷ್ಟು ಜನ ಇಲ್ಲಿ ಹೆಣ್ಮಕ್ಳು ಬಂದಿದ್ರಲ್ಲ, ಇಲ್ಲಿ ಅವರು ಬಂದ್ರು, ನಾವು ತಪಾಸಣೆ ಶುರು ಮಾಡಿದ್ವಿ. ಒಂದೇ ಪೇಷಂಟ್ ಅಲ್ಲ ಸರ್, ಒಂದೇ ಪೇಷಂಟ್ಗೆ ಶುಗರ್ ಇದ್ದದ್ದೇ ಗೊತ್ತಿಲ್ಲ. ಇಲ್ಲಿ ಶುಗರ್ ಚೆಕ್ ಮಾಡಿದಾಗ ಇಟ್ ಈಸ್ ಫೌಂಡ್ ದಟ್ 298 ಅದ. ಅಂದ್ರೆ ಸಕ್ಸಸ್ ಆತಲ್ಲ ಸರ್. ಅಂದ್ರೆ ಪೇಷಂಟ್ ಇಲ್ಲ ಅಲ್ಲ, ಹೆಣ್ಮಕ್ಳಿಗೆ ಗೊತ್ತಿಲ್ಲ ಶುಗರ್ ಇದ್ದದ್ದು. ಇಲ್ರಿ ಅಂಗಾಲ್ ಉರಿತದ, ಅಂಗೈ ಉರಿತದ, ಮುಂದೆ ಇಷ್ಟೇ ಹೇಳಿದ್ರು. ಮತ್ತೆ ತಪಾಸಣೆ ಮಾಡಿದಾಗ ನಮ್ಮ ವೈದ್ಯರು ನೋಡಿದಾಗ 298 ಇದೆ. ಮತ್ತೆ ಆಯುರ್ವೇದ ಔಷಧಿಗಳನ್ನು ಸೂಚಿಸಿದಾಗ ಹೆಣ್ಮಕ್ಳು ಭಯಂಕರ ಖುಷಿ ಆದರು. ಅದಕ್ಕೆ ನಮ್ಮ ಇವತ್ತಿನ ಈ ಆಯುಷ್ಯ ಆರೋಗ್ಯ ಶಿಬಿರ ಸಕ್ಸಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಬನ್ನಿ 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 ಉಚಿತ ತಪಾಸಣೆ ಇದೆ, ಬನ್ನಿ ಬನ್ನಿ ಬನ್ನಿ, ನಮ್ಮಲ್ಲಿ ಎಲ್ಲದಕ್ಕೂ ಔಷಧಿ ಕೊಡ್ತದೆ, ಬನ್ನಿ ಬನ್ನಿ ಬನ್ನಿ. ನಮ್ಮ ಆಯುಷ್ ವೈದ್ಯಾಧಿಕಾರಿಯಾಗಿರ್ತಂತ ಡಾಕ್ಟರ್ ಗಣೇಶ್ ಕಬಾಡಿ ಸರ್ ಅವರು ಬಹಳ ಇವತ್ತಿನ ದಿವಸ ಅಧಿಕಾರಿಗಳಿಗೆ ಅಂದ್ರೆ ಬಹಳಷ್ಟು ಏನಂದ್ರೆ ಕೆಲಸಗಳಿದ್ದಾವೆ. ಎಲ್ಲ ಧರ್ಮದರ್ಶಿಗಳಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ನಮ್ಮ ಸಂಸ್ಥೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಮತ್ತೆ ಈ ಶಿಬಿರಗಳು ಅಂತಂದ್ರೆ ಇಲ್ಲಿ ಯಾರು ಏನದು ವಾರ್ಡ್ ಬಾಯ್ ಇರಲ್ಲ, ಮತ್ತೆ ಇಲ್ಲಿ ಯಾರು ಸಿಪಾಯಿ ಇರಲ್ಲ. ಪರಿಸ್ಥಿತಿ ಏನಾಗ್ತದೆ ಅಂದ್ರೆ ಮುಖ್ಯ ಈ ನಮ್ಮಲ್ಲಿ ಒಂದು ಕಮಿಟಿ ಏನಿರ್ತಲ್ಲ, ಅವರೇ ವಾರ್ಡ್ ಬಾಯ್ಗಳು, ಅವರೇ ಇಲ್ಲಿ ಬಂದು ಕಾಸು ಓಟ್ ಹಾಕೊಂಡ್ರಂದ್ರೆ ಅವರೇ ಇಲ್ಲಿ ಚಿಕಿತ್ಸಾ ಮಾಡುವ ಮುಖ್ಯ ವೈದ್ಯಾಧಿಕಾರಿಗಳಾಗ್ತಾರೆ. ಹೀಗಾಗಿ ಈ ಕಾರ್ಯಕ್ರಮವನ್ನ ಒಂದು ವಾರ 15 ದಿವಸದಿಂದ ಯೋಜನೆ ಮಾಡ್ತಾ ಸಾಕಷ್ಟು ಅದಕ್ಕೆ ಬರಬೇಕು, ಇವ್ರು ಪ್ರಿಂಟ್ ಮಾಡಬೇಕು, ಅವ್ನು ತಗೊಂಡ್ಬರ್ಬೇಕು, ಎಲ್ಲ ಹಿಂಗಿರ್ತದೆ. ಇದಕ್ಕೆಲ್ಲ ಮುಂಚೆನೆ ಈ ಔಷಧಿಗಳ ಡಬ್ಬಿಗಳನ್ನು ಹೊತ್ಕೊಂಡು ಬಂದಿರತಕ್ಕಂಥ ನಮ್ಮ ಅಧ್ಯಕ್ಷರಿಗೆ ಅನಂತ ಧನ್ಯವಾದಗಳನ್ನ ವೈಯಕ್ತಿಕವಾಗಿ ಹಾಗೆ ತಮ್ಮೆಲ್ಲ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಮತ್ತೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಗೌಡಪ್ಪ ಗೌಡ್ರು ಸರ್ ಅವರು ಮನಸ್ಸು ಮಾಡಿದ್ರು ಅವ್ರು. ಯಾಕಂದ್ರೆ ದೊಡ್ಡದೊಂದು ಮೆಗಾ ಕ್ಯಾಂಪ್ ಮಾಡೋಣ ಅಂತ ಹೇಳಿ ಇಂತಹ ಮನ ಏನದಲ್ಲ ಈಗ ಮಾಡ್ಬೇಕು ನಾವು ಉಚಿತ ಅಂತಕ್ಕಂಥದ್ದು ಬಹಳ ಮುಖ್ಯ ಅದ. ಮತ್ತೆ ಅದೇ ರೀತಿಯಾಗಿ ಇಷ್ಟೊಂದು ಕಷ್ಟಪಟ್ಟು ತಾವೆಲ್ಲ ಓಡಾಡ್ಕೊಂತ ಇಲ್ಲಿ ಏರ್ಪಡೆ ಮಾಡಿದ್ದಾರೆ. ಅವರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ಏನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇನ್ನು ಹೋಮಿಯೋಪತಿಕ್ ವೈದ್ಯರಾಗಿರ್ತಕ್ಕಂಥ ಎಲ್ಲಾ ಮಿತ್ರರು ನಮ್ಮಲ್ಲಿ ಏನದ ಅಂತಂದ್ರೆ ಸರ್ ಹೇಳಿದ್ರಲ್ಲ ಮಳಲಿ ಅಜ್ಜವ್ರದು, ಅದೇ ರೀತಿ ಆಗಿರ್ತಕ್ಕಂತಹ ಫಲಿತಾಂಶವನ್ನು ಕೊಡ್ತಕ್ಕಂತಹ ಹೋಮಿಯೋಪತಿ ವೈದ್ಯರು ಮತ್ತೆ ಆಯುರ್ವೇದ ವೈದ್ಯರು ನಮ್ಮಲ್ಲಿ ಇದ್ದಾರೆ ಸರ್. ಪ್ರಾಬ್ಲಮ್ ಏನಂದ್ರೆ ನಮಗೆ ನಂಬರ್ ಕಡಿಮೆ ಇರ್ತಾವು, ಅಲ್ಲಿ ನಂಬರ್ ಭಾಳ ಇರ್ತದೆ. ಹೀಗಾಗಿ ನಮ್ಮಲ್ಲೆಲ್ಲ ಈಗ ಸಾನಿಗುಪ್ಪ ಸರ್ ಇರ್ಬೋದು, ನಮ್ಮ ಅಭಿನಂದನ್ ಇರ್ಬೋದು, ದೇಸಾಯಿ ಅವರು ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ಹೋಮಿಯೋಪತಿ ಸಾಕಷ್ಟು ಅಧ್ಯಯನ ಮಾಡ್ಕೊಂಡವ್ರು ಇದ್ದಾರೆ ನಮ್ಮಲ್ಲಿ ಇದ್ದಾರೆ. ಬಟ್ ಥಿಂಗ್ ಇಸ್ ದಟ್ ವಿ ನೀಡ್ ಅ ಪೇಷನ್ಸ್. ಅದೇ ರೀತಿಯಾಗಿ ಆಯುರ್ವೇದ ಪರಿಣಿತರಾಗಿರ್ತಕ್ಕಂಥವ್ರು ಇಲ್ಲೆಲ್ಲ ಇವತ್ತು ಬಂದಿದ್ದಾರೆ. ಡಾಕ್ಟರ್ ಹಂಬಳ ಮುದಿಗೌಡ್ರ ಮೇಡಮ್ ಇರ್ಬೋದು, ಎರಡೇ ಸರ್ಲ, ಆಮೇಲೆ ಉಳಿದ ನಮ್ಮ ಆಫೀಸ್ ಬೇರೆಯವ್ರು ಇರ್ಬೋದು, ತಾವೆಲ್ಲ ತಮ್ಮ ಕ್ಲಿನಿಕ್ಗಳನ್ನು ಬಂದ್ ಮಾಡಿಕೊಂಡು ಇವತ್ತು ಇಲ್ಲಿ ಉಚಿತ ತಪಾಸಣೆಗೆ ಬಂದಿದ್ದೀರಿ. ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ನಮ್ಮ ಫೆಡರೇಷನ್ ವತಿಯಿಂದ ತಿಳಿಸ್ತದೆ. ಹಾಗೂ ನಮ್ಮ ಇನ್ನೂರು ಹುಬ್ಬಳ್ಳಿಯ ನಮ್ಮ ಸದಸ್ಯರಾಗಿರ್ತಕ್ಕಂತಹ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರವೀಂದ್ರ ವಾಯು ಅವರು ಸಹಿತ ತಾವೆಲ್ಲ ಕಾರ್ಯಕ್ರಮಗಳನ್ನು ಬಿಟ್ಟು ಬಂದಿದ್ದಾರೆ. ಅವರಿಗೂ ನಮ್ಮ ಈ ತಾಲೂಕಾ ಆಯುಷ್ ಫೆಡರೇಷನ್ ವತಿಯಿಂದ ಅನಂತ ಧನ್ಯವಾದಗಳನ್ನು ನಿರ್ವಹಿಸ್ತಾ ಇದ್ದೀವಿ. ಇನ್ನು ನಮಗೆ ಪೇಷಂಟ್ಗಳು ಬೇಕಲ್ಲ, ಅಂದ್ರೆ ರೋಗಿಗಳು, ಅಂದ್ರೆ ರೋಗಿಗಳಾಗಿ ಬರಲಿ ಅಂತಲ್ಲ, ರೋಗ ಬರುವೆ. ಯಾಕಂದ್ರೆ ಯಾವಾಗ ಈ ಪೃಥ್ವಿ ಸೃಷ್ಟಿ ನಿರ್ಮಾಣ ಆಯ್ತು ಅವಾಗ ರೋಗಗಳ ಹುಟ್ತಾವಂತ ಹೇಳಿನ ಬ್ರಹ್ಮ ಸ್ಮೃತಿ ಆಯುರ್ವೇದ, ಅಂದ್ರೆ ಬ್ರಹ್ಮನು ಆಯುರ್ವೇದವನ್ನು ಸ್ಮರಿಸಿಕೊಂಡು ಬರೋದ್ರಂತೆ. ಮುಂದೆ ಹಿಂಗೆಲ್ಲ ಮನುಷ್ಯರು ಹುಟ್ಟೋದು, ಮನುಷ್ಯರು ತಪ್ಪು ಮಾಡೋವ್ರೆ, ಅವ್ರಿಗೆ ರೋಗಗಳು ಬರುವೆ, ಅದಕ್ಕಾಗಿ ಚಿಕಿತ್ಸೆ ಕೊಡ್ಲೇಬೇಕಂತೆ. ಹೀಗಾಗಿ ಯಾರಿಗೆ ತೊಂದರೆ ಅದ ಅವರೆಲ್ಲ ಬರ್ತಾ ಇದ್ದಾರೆ. ಈಗ ಬಂದು ತೋರಿಸ್ಕೊಂಡು ಹೋದವ್ರಿಗೆ, ಇನ್ನು ಮುಂದೆ ಬರೋರಿಗೆ ಸಹಿತ ನಮ್ಮ ಸಂಸ್ಥೆ ವತಿಯಿಂದ ಅನಂತ ಧನ್ಯವಾದಗಳನ್ನು ಹೇಳ್ತಾ, ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಮೀಡಿಯಾದವರು ಸಹಿತ ಸಾಕಷ್ಟು ಸಹಾಯ ಮಾಡಿ